ಇಡೀ ಭಾರತದಲ್ಲೇ ಕೊಳ್ಳೇಗಾಲದ ಹತ್ರ ಇರುವಂತಹ ಈ ರೀತಿಯ ಒಂದು ದೇವಸ್ಥಾನ ಎಲ್ಲೂ ಇಲ್ಲ. 4.5 ಅಡಿ ಎತ್ತರವಿರುವಂತಹ ಈ ದೇವಸ್ಥಾನದ ಮೂರ್ತಿ ಮಧುರೆಯ ಮೀನಾಕ್ಷಿಯನ್ನ ಹೋಲುತ್ತೆ. ಅಷ್ಟಕ್ಕೂ ಈ ದೇವಸ್ಥಾನದ ಇತಿಹಾಸ ಏನು ಗೊತ್ತಾ? ಭಾರತದಲ್ಲಿ ಅಪರೂಪವಾಗಿರುವಂತಹ ಚಕ್ರಾಂಕಿತ ಪ್ರಸನ್ನ ಮೀನಾಕ್ಷಿ ಸಮೇತ ಸೋಮೇಶ್ವರ ದೇವಾಲಯವನ್ನು ನಿಮಗೆ ಪರಿಚಯ ಮಾಡಲು ನಾನೀಗ ಹೊರಟಿದ್ದೇನೆ. ನೀವೇನಾದ್ರೂ ಕೊಳ್ಳೇಗಾಲದಿಂದ ಶಿವನ ಸಮುದ್ರಕ್ಕೆ ಹೊರಟ್ರೆ ಅಲ್ಲಿ ಹ್ಯಾಂಡ್ ಪೋಸ್ಟ್ ಇಂದ ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಲೂಸಿಂಗ್ಟನ್ ಅಂತ ಹೇಳ್ಬಿಟ್ಟು ಸೇತುವೆ ಸಿಗುತ್ತೆ. ಸೇತುವೆಯಿಂದ ಮುಂದಕ್ಕೆ ಒಂದು ಮಧ್ಯರಂಗ ಟೆಂಪಲ್ ಸಿಗುತ್ತೆ. ಅದರ ಪಕ್ಕದಲ್ಲಿ ಒಂದು 2 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಹೆಸರು ಚಕ್ರಾಂಕಿತ ಶ್ರೀ ಪ್ರಸನ್ನ ಮೀನಾಕ್ಷಿ ಸಮೇತ ಸೋಮೇಶ್ವರ ದೇವಾಲಯ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಎಲ್ಲಾ ದೇವಸ್ಥಾನಗಳು ಪೂರ್ವಕ್ಕಿದ್ರೆ ಇಲ್ಲಿ ಪಶ್ಚಿಮಕ್ಕೆ ಮಹಾದ್ವಾರ ಇದೆ ಅಂಡ್ 2 ಗರ್ಭಗುಡಿಗಳು ಪೂರ್ವಕ್ಕಿದೆ. ದೇವಸ್ಥಾನದ ಮಹಾದ್ವಾರವು ಸುಮಾರು 32 ಅಡಿ ಎತ್ತರ ಇದೆಯಂತೆ ಅಂಡ್ ಅದ್ಭುತವಾದಂತಹ ಕಲಾಕೃತಿಗಳನ್ನ ಈ ದೇವಸ್ಥಾನದ ಮಹಾದ್ವಾರದ ಮೇಲೆ ಕೆತ್ತಲಾಗಿದೆ. ಮೊದಲಿಗೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ನಿಮಗೆ ಮುಂಭಾಗದಲ್ಲೇ ಕಾಣಿಸುವಂಥದ್ದು ಸೋಮೇಶ್ವರ ದೇವಾಲಯದ ವಿಮಾನ ಗೋಪುರ ಅಂಡ್ ಪಕ್ಕದಲ್ಲೇ ಚಂಡಿಕೇಶ್ವರ. ಈ ಜಾಗ ಅಂದ್ರೆ ಶಿವನ ಸಮುದ್ರ ಅಂತ ಹೆಸರು ಬರಲು ಮುಖ್ಯ ಕಾರಣ ಶೈವ ಪುರಾಣ ಹಾಗೂ ಶಿವಾಗಮನ ಗ್ರಂಥದಲ್ಲಿ ಶಿವನ 64 ಭಕ್ತರ ವಿಶೇಷ ವಿಚಾರಗಳಿವೆಯಂತೆ. ಶಿವನಿಗೆ ಮೆಚ್ಚಿನ ಭಕ್ತರಲ್ಲಿ ತಿರುನೀಲಕಂಠ ಪ್ರಖ್ಯಾತಿ ಹೊಂದಿದನಂತೆ. ಆತನಿಗೆ ಕುಂಬಾರ ವೃತ್ತಿ ತುಂಬಾ ಚೆನ್ನಾಗಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಂತೆ. ತನ್ನ ಮೆಚ್ಚಿನ ದೇವಿನಿಗಾಗಿ ಒಂದು ಕಾಣಿಕೆಯನ್ನ ಕೊಡಲಿಕ್ಕಾಗಿ ಒಂದು ಮಣ್ಣಿನ ದರ್ಪಣ ಅಂದ್ರೆ ಕನ್ನಡಿಯನ್ನ ಮಾಡದಂತೆ. ಆ ಕನ್ನಡಿಯನ್ನ ಒಮ್ಮೆ ಕೈಲಾಸಕ್ಕೆ ಹೋಗಬೇಕಾದ್ರೆ ಶಿವನಿಗೆ ತೆಗೆದುಕೊಂಡು ಹೋಗಿ ಅರ್ಪಿಸಿದನಂತೆ. ಶಿವನು ಆ ಕನ್ನಡಿಯನ್ನ ನೋಡಿ ಖುಷಿಪಟ್ಟು ಪಾರ್ವತಿ ದೇವಿಗೆ ತೋರಿಸಿದಾಗ ಪಾರ್ವತಿ ದೇವಿಯು ಈ ಮಣ್ಣಿನ ಕನ್ನಡಿಯಿಂದ ನಮ್ಮ ಸೌಂದರ್ಯವನ್ನ ಅಳಿಯಬೇಕಾ ಅಂತ ಅಪಹಾಸ್ಯ ಮಾಡಿದಳಂತೆ. ಎಷ್ಟೇ ಪರಿಪರಿಯಾಗಿ ಪಾರ್ವತಿ ದೇವಿಗೆ ಮನ ಒಪ್ಪಿಸಲು ಶಿವ ಪ್ರಯತ್ನ ಪಟ್ಟರು ಪಾರ್ವತಿ ದೇವಿ ಒಪ್ಪಲಿಲ್ಲವಂತೆ. ಆ ಸಂದರ್ಭದಲ್ಲಿ ಕೋಪಗೊಂಡಂತಹ ಶಿವ ಶಾಪವನ್ನ ಇಡ್ತಾರಂತೆ ಪಾರ್ವತಿ ದೇವಿಗೆ. ನೀನು ನರಭಕ್ಷಿಕೆಯಾಗಿ ಕಾಳಿ ರೂಪವನ್ನ ತಾಳಿ ಭೂಲೋಕದಲ್ಲಿ ನೆಲೆಸು ಅಂತ. ನಂತರ ಪಾರ್ವತಿ ದೇವಿಯು ತನ್ನ ತಪ್ಪಿನ ಅರಿವಾಗಿ ಶಿವನಿಗೆ ಶಾಪ ವಿಮೋಚನೆಗೆ ದಾರಿಯನ್ನ ಕೇಳಿದಾಗ ಒಬ್ಬ ಬಾಲ ಬ್ರಹ್ಮಚಾರಿಯು ಭೂಲೋಕಕ್ಕೆ ಬರ್ತಾನೆ. ಬಂದಾಗ ನಿನ್ನ ಶಾಪ ವಿಮೋಚನೆಯಾಗುತ್ತೆ ಅಂತ ತಿಳಿಸ್ತಾರಂತೆ. ಒಮ್ಮೆ ಈ ಕ್ಷೇತ್ರಕ್ಕೆ ಬಾಲ ಶಂಕರಾಚಾರ್ಯರು ಬಂದಾಗ ಸಂಜೆ ವೇಳೆ ಆಗಿತ್ತಂತೆ. ಅಂದಿನ ಶಿವನ ಸಮುದ್ರದ ಗ್ರಾಮಸ್ಥರು ಬಾಲಶಂಕರನ್ನ ಕಂಡು ಹೇಳ್ತಾರಂತೆ, ರಾತ್ರಿ ವೇಳೆ ಸಂಚಾರ ಮಾಡುವುದು ತುಂಬಾ ಅಪಾಯಕಾರಿ, ಗಾಳಿ ಸಂಚಾರವಿರುತ್ತೆ, ಇಂದು ಇಲ್ಲೇ ತಂಗಿದ್ದು ಸೂರ್ಯಾಸ್ತದ ಬಳಿಕ ಹೋಗುವಂತೆ ತಿಳಿಸ್ತಾರಂತೆ. ಗ್ರಾಮಸ್ಥರ ಕರೆಗೆ ಹೋಗುಟ್ಟಂತಹ ಬಾಲಶಂಕರರು ತಾವು ದೇವಿಯ ದರ್ಶನಕ್ಕಾಗಿ ಬಂದಿರುವುದಾಗಿಯೂ ಭಯ ಪಡಬೇಕಾಗಿಲ್ಲ ಅಂತ ಹೇಳಿ ಸಂತೈಸಿದರಂತೆ. ರಾತ್ರಿಯ ವೇಳೆ ನಿಶಾಚಾರದ ಸಮಯದಲ್ಲಿ ಕಾಳಿಯ ಸಂಚಾರ ನಡೆದು ಮಂಟಪದಲ್ಲಿ ತಂಗಿದ್ದಂತಹ ಶಂಕರಾಚಾರ್ಯರ ಮುಂದೆ ತಾಯಿ ಪ್ರತ್ಯಕ್ಷಳಾದಳಂತೆ. ತಾಯಿಯ ಉಗ್ರ ರೂಪವನ್ನ ಕಂಡಂತಹ ಶಂಕರಾಚಾರ್ಯರು ಶ್ಲೋಕಗಳನ್ನ ಪಠಿಸುತ್ತಾ ಮಂತ್ರಗಳನ್ನ ಹೇಳುತ್ತಾ ತಾಯಿಯ ಕ್ರೂರ ರೂಪವನ್ನ ಭ್ರೂಪ್ರಸ್ತಾರವೆಂಬ ಚಕ್ರದ ಆಕರ್ಷಣೆಯ ರೇಖೆಗಳನ್ನು ರಚಿಸಿ ಆಕಾರದಿಂದ ಶಾಕಾರದವರೆಗೆ ಇರುವ ಎಲ್ಲ ಬೀಜಾಕ್ಷರಗಳನ್ನು ರಚಿಸಿ ಶ್ರೀ ಚಕ್ರದಲ್ಲಿ ದಿಗ್ಬಂಧನ ಮಾಡಿ ದೇವಿಯ ಶಾಪವನ್ನ ವಿಮೋಚನೆಗೊಳಿಸಿದರಂತೆ. ಶಿವನಿಂದ ಸಮುದ್ರವಾಗಿ ಸ್ಥಾಪಿತಗೊಂಡ ಶ್ರೀಚಕ್ರ ಕ್ಷೇತ್ರ ಶಿವ ಮತ್ತು ಶಕ್ತಿಯ ಕೇಂದ್ರವಾಗಿ ಶಿವನ ಸಮುದ್ರ ಎಂದು ಪ್ರಖ್ಯಾತಿ ಪಡೆದಿದೆ. ಇಡೀ ಭಾರತದಲ್ಲಿ ಶ್ರೀ ಚಕ್ರದ ಮೇಲೆ ದೇವಿಯ ದೃಷ್ಟಿ ಹೊಂದಿ ಸಮಸ್ತ ಬೀಜಾಕ್ಷರಗಳ ಆಕರ್ಷಣೆಯ ಶಕ್ತಿಯ ಈಶ್ವರಿಯ ಏಕೈಕ ದೇವಾಲಯ ಇದಾಗಿದೆ. ಶ್ರೀ ಸೋಮೇಶ್ವರ ಸ್ವಾಮಿ ಅನಾದಿ ಕಾಲದಿಂದ ಋಷಿ ಮುನಿಯರಿಂದ ಚಂದ್ರನಿಂದ ಆರಾಧನೆ ಪಡೆಯುತ್ತಿದ್ದಂತಹ ದೈವ. ಸೋಮದತ್ತ ಎಂಬಂತಹ ಮುನಿ ಅನೇಕ ವರ್ಷಗಳ ಕಾಲ ಈ ಕ್ಷೇತ್ರದ ಕಾವೇರಿ ದಡದಲ್ಲಿ ಸಂತಾನ ಭಾಗ್ಯಕ್ಕಾಗಿ ತಪಸ್ಸನ್ನು ಮಾಡಿದಂತೆ. ಸೋಮದತ್ತ ಮುನಿಯ ತಪಸ್ಸನ್ನು ಮೆಚ್ಚಿದಂತಹ ಈಶ್ವರ ಇಲ್ಲಿ ಪ್ರತ್ಯಕ್ಷನಾಗಿ ಸಂತಾನವನ್ನು ಅನುಗ್ರಹಿಸಿ ಈ ಕ್ಷೇತ್ರದಲ್ಲಿ ಸೋಮೇಶ್ವರ ಎಂಬ ಈ ಹೆಸರಿನೊಂದಿಗೆ ಇಲ್ಲಿ ನೆಲೆ ನಿಂತಿದ್ದಾನೆ. ಈ ಕ್ಷೇತ್ರದ ನೈಋತ್ಯ ದಿಕ್ಕಿನಲ್ಲಿ ಋಷಭೇಶ್ವರ ಸ್ವಾಮಿ ನೆಲೆಗೊಂಡಿದ್ದಾರೆ. ಈಶ್ವರನ ಪರಮ ಭಕ್ತನಾದಂತಹ ಚಂಡಿಕೇಶ್ವರ ಸ್ವಾಮಿ. ಶಿವನ ದೇವಾಲಯಗಳಲ್ಲಿ ಹೆಚ್ಚಿನ ಮಹತ್ವ ಇರುತ್ತೆ. ಶಿವನ ದೇವಾಲಯದ ಹಿಂಭಾಗದಲ್ಲಿ ಚಂಡಿಕೇಶ್ವರ ಸ್ವಾಮಿ ದೇವಾಲಯವಿದೆ. ನಾವು ಈ ದೇವಸ್ಥಾನದಲ್ಲಿ ದರ್ಶನವನ್ನ ಮುಗಿಸ್ಕೊಂಡು ಮತ್ತೆ ಮಧ್ಯರಂಗಕ್ಕೆ ಹೊರಟ್ವಿ. ಕಾವೇರಿ ನದಿ 3 ಸ್ಥಳಗಳಲ್ಲಿ ಹರಿಹರರನ್ನ ಬಳಸಿಕೊಂಡು ಹರಿಯುವುದು ಒಂದು ವಿಶಿಷ್ಟವೇ ಸರಿ.
ಶ್ರೀರಂಗಪಟ್ಟಣದಲ್ಲಿ ರಂಗನಾಥ, ಜಟಾಧಾರಿ ಶಿವನಾದ ಗಂಗೇಶ್ವರನನ್ನು ಶಿವನ ಸಮುದ್ರದಲ್ಲಿ ಮಧ್ಯರಂಗ ಹಾಗೂ ಶ್ರೀ ಚಕ್ರ ಸಮೇತ ಸೋಮೇಶ್ವರನು ಶ್ರೀರಂಗದಲ್ಲಿ ಅಂತ್ಯರಂಗನನ್ನು ಕಾಣಬಹುದು. ಶಿವನ ಸಮುದ್ರದಲ್ಲಿ ಮಧ್ಯರಂಗ ಜಗನ್ಮೋಹನ ರಂಗನ ದೇವಾಲಯವಿದೆ ಅಂಡ್ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಮೂಲ ಮೂರ್ತಿಯು ಶ್ರೀರಂಗನಾಥ ಸ್ವಾಮಿಯ ಸಾಲಿಗ್ರಾಮ ಶಿಲೆಯಿಂದ ನಿರ್ಮಾಣಗೊಂಡಿದೆ. ಪಾದದ ಬಳಿ ಕಾವೇರಿಯ ವಿಗ್ರಹವಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಚಿಕ್ಕದಾಗಿ ಒಂದು ಕಟ್ಟಡ ಕಾಣಿಸ್ತಾ ಇದೆಯಲ್ಲ, ಈ ಜಾಗದಲ್ಲಿ ಈಗ ಪ್ರಸ್ತುತ ನೀವು ದೇವರನ್ನ ನೋಡಬಹುದು, ದೇವರ ದರ್ಶನವನ್ನ ಪಡೆದುಕೊಬಹುದು. ಕಾರಣ ಇಷ್ಟೇ, ದೇವಸ್ಥಾನದ ಮರು ನಿರ್ಮಾಣದ ಕೆಲಸ ನಡೀತಾ ಇದೆ. ಹಾಗಾಗಿ ನಿಮಗೆ ಮುಂದಿನ ಗೋಪುರವನ್ನ ಕಾಣಬಹುದು. ಒಳಗೆ ಹೋದರೆ ನೀವು ಈ ಏನು ಕೆಲಸ ನಡೀತಾ ಇದೆ ಅದನ್ನೆಲ್ಲ ನೀವು ಗಮನಿಸ್ಬೋದು. ಏನು ಈಗ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನು ನೋಡ್ಬೋದು. ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಧ್ವಜಸ್ತಂಭಗಳು, ನಿರ್ಮಾಣದ ಹಂತದಲ್ಲಿರುವಂತಹ ದೇವಾಲಯವನ್ನು ನೀವು ಗಮನಿಸ್ಕೊಬೋದು. ಆ್ಯಂಡ್ ಪಕ್ಕದಲ್ಲಿ ಅನ್ನದಾಸೋಹ ನಡೀತಾ ಇರ್ತದೆ. ಇಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 2:30ವರೆಗೂ ನಿಮಗೆ ಅನ್ನದಾಸೋಹ ನಡೆಯುತ್ತೆ. ಅನ್ನದಾಸೋಹವನ್ನು ಸ್ವೀಕರಿಸಿ ದರ್ಶನವನ್ನು ಪಡೆದುಕೊಂಡು ನೀವು ಹೋಗ್ಬೋದು. ಅಂಡ್ ದೇವರ ದರ್ಶನದ ಸಮಯ ಬೆಳಗ್ಗೆ 7:30ಯಿಂದ 1:30, ಮಧ್ಯಾಹ್ನ 3ರಿಂದ 6 ಗಂಟೆ.